ಹಾಯ್ ಬಡೀಸ್, ಹೊಸ ವರ್ಷಕ್ಕೆ ಇನ್ನೇನು ಕಾಲಿಡ್ತಾ ಇದ್ದೀವಿ. ಕೌಂಟ್ ಡೌನಲ್ಲಿದೆ. ಈಗ 2025 ರೀಕ್ಯಾಪ್ ಮಾಡಿ ನೋಡೋದಾದರೆ 12 ತಿಂಗಳು ನಾವು ಏನು ಕಿತ್ತಿ ದಬಾಕಿದ್ದೀವಿ, ಏನು ಮಾಡಿದ್ದೀವಿ, ಮತ್ತು ಏನು ರೆಸಲ್ಯೂಷನ್ ಇಟ್ಟಿದ್ದೆಲ್ಲ ಸಕ್ಸಸ್ ಆಗಿದೆಯಾ, ಇಲ್ಲ ಒಂಚೂರು 10% ಟ್ರೈ ಆಗಿದೆಯಾ ಎಲ್ಲ ನೋಡ್ಕೊಂಬರೋದಾದರೆ ನಮಗೆ ಒಂದೊಂದು ಸತಿ ನಗು ಬರುತ್ತೆ, ಬೇಜಾರಾಗುತ್ತೆ. ನಾವಿಷ್ಟು 12 ತಿಂಗಳು ಏನು ಮಾಡಿದ್ದೀವಿ. ಆಮೇಲೆ ನಮ್ಮ ಜೊತೆ 12 ತಿಂಗಳು ಇದ್ದ ಸ್ನೇಹಿತರು, 12 ತಿಂಗಳು ಅನ್ನೋದಕ್ಕಿಂತ ವರ್ಷಗಳು ಚೇಂಜ್ ಆಗ್ಬೋದು, ಬಟ್ ಫ್ರೆಂಡ್ಸ್ ಅಂತ ಆಗ್ತಾರೆ ನೋಡಿ, ಅವ್ರು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಆಮೇಲೆ ಫ್ಯಾಮಿಲಿ ಮೆಂಬರ್ಸು ನಮ್ಮ ಜೊತೆ ಎಲ್ಲ ಸಾಥ್ ಕೊಟ್ಟಿದ್ದು, ನಾವೇನು ಮಾಡೋದಕ್ಕೂ ನಮಗೆ ಸಪೋರ್ಟ್ ಬಂದಿದ್ದು ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್, ಅಂದರೆ ನಮ್ಮ ಸರೌಂಡಿಂಗಲ್ಲಿ ಇದ್ದವರೆಲ್ಲ ಎಲ್ಲರಿಗೂ ಒಂದು ನೋಡೋದಾದರೆ ಎಷ್ಟು ಖುಷಿ ಪಟ್ಟಿದ್ದು ಇವೆಲ್ಲ ನೋಡೋಕೆ ಹೋದರೆ. ಆಮೇಲೆ ನಮ್ಮ ಜೊತೆ ಬಟ್ ಈ ವರ್ಷ ನನಗೇನು ಬೇಜಾರು ಅಂದರೆ ನಮ್ಮ ತಂದೆ ತೀರೋದ್ರು. ಈಗ ಅದೇ ಮುಂದಿನ ವರ್ಷದಿಂದ ಅವರು ಇರಲ್ಲ, ನಮಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ ನಮ್ಮ ತಂದೆ. ಏನೇ ಮಾಡೋಕ್ಕೋದ್ರೂ ಧೈರ್ಯ. ಬಟ್ ನನಗೆ ಈ ವಿಡಿಯೋ ಮಾಡ್ತಿದ್ದೆ, ನಾನು ಈ ಥರ ಎಲ್ಲ ಬ್ಲಾಗ್ ಮಾಡೋದು ನಮ್ಮ ತಂದೆ ನೋಡಿದರೆ ಖುಷಿ ಪಡ್ತಾಯಿದ್ರು. ಬಟ್ ಈ ಸತಿ ಅವರೇ ಇಲ್ಲ. ನೋಡೋಣ ಫ್ರೆಂಡ್ಸ್, ಏನೋ ನೋಡೋಣ ಮುಂದಿನ ವರ್ಷ 2026 ಒಂದು ರೆಸಲ್ಯೂಷನ್ ಇಟ್ಟು ಅದು ಆಗುತ್ತೋ ಇಲ್ವೋ. ನನ್ನ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ. 2025ಗೆ ಬಾಯ್ ಹೇಳ್ತಾ 2026ಗೆ ವೆಲ್ಕಮ್ ಮಾಡೋಣ ಫ್ರೆಂಡ್ಸ್. ಇಷ್ಟು ನನ್ನ ಮಾತಾಡ್ತಾ ಮುಗಿಸ್ತಾ ಇದ್ದೀನಿ.